72,000 ಕೋಟಿ ರೂಪಾಯಿನ ಜಂಟಿ ಯೋಜನೆ ಅದು. ಜಲಜೀವನ ಯೋಜನೆ ಅಂತ ಹೇಳಿದ್ರೆ ಸಾಮಾನ್ಯ ಬಡವರ ಮನೆಯಲ್ಲಿ ಶುದ್ಧವಾದಂಥ ಕುಡಿಯುವ ನೀರನ್ನು ಕೊಡುವಂಥ ಒಂದು ಯೋಜನೆ. ಕರ್ನಾಟಕ ಸರ್ಕಾರಕ್ಕೆ ಸ್ಪಂದನವನ್ನು ಕೊಡ್ತಾ ಇಲ್ಲ. ಯಾರ ಮನೆಯಲ್ಲಿ ಶುದ್ಧವಾದ ಕುಡಿಯುವ ನೀರಿನ ಯೋಜನೆ ಬರುತ್ತೆ ಅಂತ ಕೇಳಿದ್ರೆ ಬಹುಶಃ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಪರಿಶ್ರಮದಿಂದ ಬಂದಿರಬಹುದು. ಇತರ ರಾಜ್ಯಗಳಲ್ಲಿ, ಇತರ ಜಿಲ್ಲೆಗಳಲ್ಲಿ ಆ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಯಾವ ಯೋಜನೆಯನ್ನು ಕೂಡ ಅನುಷ್ಠಾನ ಮಾಡದಿರುವಂಥ ಕೆಟ್ಟ ಸರ್ಕಾರದ ಪರಂಪರೆಗೆ ಸಿದ್ದರಾಮಯ್ಯ ಅವರ ಸರ್ಕಾರ ಇಳಿದು ಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದಂಥ ಅರ್ಥ ಇದೆ. ಮಾತೆತ್ತಿದ್ರೆ ಪರಿಶಿಷ್ಟ ಜಾತಿಯವರ ಬಗ್ಗೆ ನಾವು ಕಾಳಜಿ ಹೊಂದಿದ್ದೇವೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ, DKಶಿ ಅವರು ಹೇಳ್ತಾರೆ. ನಾನೊಂದು ಮಾತನ್ನು ಕೇಳಬೇಕು ವೇದಿಕೆ ಮೂಲಕ. ಕರ್ನಾಟಕ ರಾಜ್ಯದಲ್ಲಿ 34,000 ಕೋಟಿಯನ್ನು SC STಗೋಸ್ಕರ ವಿನಿಯೋಗ ಮಾಡಲಿಕ್ಕೆ ಅಧಿಕಾರ ಇದೆ. 34,000 ಕೋಟಿ ರೂಪಾಯಿ ಆ ಬಡವರ ಮಕ್ಕಳ ಶಾಲೆಗೋಸ್ಕರ, ಪರಿಶಿಷ್ಟ ಜಾತಿಯವರ ಮನೆಗೋಸ್ಕರ, ಆ ಪರಿಶಿಷ್ಟ ಪಂಗಡದವರ ಬದುಕಿಗೋಸ್ಕರ 34,000 ಕೋಟಿ ರೂಪಾಯಿಯನ್ನು ವಿನಿಯೋಗ ಮಾಡಬೇಕು. ಆದರೆ ಸಿದ್ದರಾಮಯ್ಯನವರ ಸರ್ಕಾರ 24,000 ಕೋಟಿಯನ್ನ ಇತರ ಖರ್ಚುಗಳಿಗೋಸ್ಕರ ವಿನಿಯೋಗ ಮಾಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಮಾಡಿರುವಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಅಲ್ಲ ಅಂತ ಹೇಳಿ ತಾಕತ್ತಿದ್ರೆ, ಅಲ್ಲ ಅಂತೇಳಿ ಪರಿಶಿಷ್ಟ ಜಾತಿಗೆ ಮೀಸಲಿರುವಂಥ ಬಜೆಟ್ನಲ್ಲಿ 24,000 ಕೋಟಿ ರೂಪಾಯಿನ ನಾವು ತೆಗೆದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಹೇಳಿ ನೋಡೋಣ. ಪರಿಸ್ಥಿತಿಗಳು ಅಂತ ಕೆಟ್ಟ ಮಟ್ಟಕ್ಕೆ ಬಂದುಬಿಟ್ಟಿದೆ. ನಾನು ನಿನ್ನೆ ಭಟ್ಕಳದ ಶಾಸಕ ಮಂಕಾಳ ವೈದ್ಯನಿಗೆ ಅಭಿನಂದನೆ ಹೇಳಿದ್ದೆ. ಯಾಕೆ ಕೇಳಿದ್ರೆ, ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಗೋಹತ್ಯೆ ನಿಷೇಧವನ್ನು ಕಾಯ್ದೆಯನ್ನು ಜಾರಿಗೆ ತಂದೆವು. ನಾವು ಕೇಳಬೇಕು, ನಮ್ಮ ಕಾರ್ಯಕರ್ತರೆಲ್ಲ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದೆವು. ಕರ್ನಾಟಕ ರಾಜ್ಯದ ಪ್ರತಿಪಕ್ಷಗಳ ಪ್ರತಿಭಟನೆಯ ನಡುವೆ, ಕಾಂಗ್ರೆಸ್ ಅವರ ಧರಣಿಯ ನಡುವೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದೆವು. ಆದರೆ ಇವತ್ತು ಗೋವುಗಳ ಹತ್ಯೆ ಮಾಡ್ತಾ ಇರುವಾಗ ಸಿದ್ದರಾಮಯ್ಯ ಸರ್ಕಾರ ಬೆಂಬಲ ಕೊಡ್ತಾ ಬಂತು. ಮಂಕಾಳ ವೈದ್ಯನ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ, ಗೋ ಹತ್ಯೆ ಮಾಡಿದವ್ರನ್ನ ಸರ್ಕಲ್ನಲ್ಲಿ ಗುಂಡಿಟ್ಟುಕೊಳ್ತೇವೆ ಅಂತೇಳಿ. ನಾನು ರಾಜಕಾರಣವನ್ನು ಮರೆತು ಮಂಕಾಳ ವೈದ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಮೀನುಗಾರಿಕಾ ಮಂತ್ರಿ. ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹ ಪಡಿಸ್ತೇನೆ, ಈ ಮಂಕಾಳ ವೈದ್ಯನನ್ನ ಗೃಹ ಮಂತ್ರಿಯಾಗಿ ನೇಮಕ ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತೇನೆ. ನಿಮಗೇನಾದ್ರೂ ಶಕ್ತಿ ಇದ್ರೆ, ಸಾಮರ್ಥ್ಯ ಇದ್ರೆ, ಕಾಳಜಿ ಇದ್ರೆ ಮಂಕಾಳ ವೈದ್ಯನನ್ನು ತೆಗೆದು ಗೃಹ ಮಂತ್ರಿ ಮಾಡಬೇಕು ಅಂತ ಆಗ್ರಹ ಪಡಿಸ್ತೇನೆ. ಯಾವ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅಂತ ಹೇಳಿದ್ರೆ, ಹಿಂದೂಗಳು ಬದುಕಲಿಕ್ಕೆ ಆಗದಿರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟಿದೆ. ಬಡವರ ಮಕ್ಕಳಿಗೆ, ಹಿಂದುಳಿದವರ ಬಗ್ಗೆ, ಪರಿಶಿಷ್ಟ ಜಾತಿ ಬಗ್ಗೆ, ಪರಿಶಿಷ್ಟ ಪಂಗಡದ ಬಗ್ಗೆ ಇವತ್ತು ಕಾಳಜಿಯ ಮಾತುಗಳನ್ನು ಆಡ್ತಾ ಇರುವಂತಹ ಜನ, ಆ ಹಿಂದುಳಿದವರಿಗೆ, ಪರಿಶಿಷ್ಟ ಜಾತಿಯವರಿಗೆ 4 ಲಕ್ಷ ಮನೆಗಳನ್ನ ಕೇಂದ್ರ ಸರ್ಕಾರ ಮಂಜೂರು ಮಾಡಿದೆ. 4 ಲಕ್ಷ ಮನೆಗಳನ್ನ ನಿಮ್ಮ ಕಾರ್ಕಳದಲ್ಲಿರುವಂತಹ